ಸಾರಿ ಮಿಸ್ಸಸ್ ಸೌಂದರ್ಯ ಅಲ್ವಾ? ನಮ್ಮಿಬ್ರು ಖತರ್ನಾಕ್ ಅಂದ್ರೆ ಯಾರು ನಂಬಲ್ಲ. ಆದ್ರೂ ನೀನ್ ಧೈರ್ಯಕ್ಕೆ ಮೆಚ್ಕೊಬೇಕು. ನನ್ನಂತ ಇನ್ನೋಸೆಂಟನ್ನು ಕರ್ಕೊಬಂದು ನಿನ್ ತಾಳಕ್ಕೆ ತಕ್ಕಂತೆ ಕುಣಿಸ್ದೆ ಅಲ್ವಾ? ಗ್ರೇಟ್, ರಿಯಲಿ ಗ್ರೇಟ್. ಜಾಸ್ತಿ ಮಾತಾಡಬೇಡ. ನಿನಗೆ ದುಡ್ಡು ಬೇಕು, ನನಗೆ ನಾನು ಅನ್ಕೊಂಡಿರೋ ಕೆಲಸ ಆಗಬೇಕು. ಈ ಕೆಲಸಕ್ಕೆ ನನಗೆ ನೀನು ಬೇಕಿತ್ತು, ಅದಕ್ಕೆ ನಿನ್ನನ್ನು ಬಳಸ್ಕೊಳ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಯಾವತ್ತಿದ್ರೂ ಎಣ್ಣೆಗೆ ಸೀಗೆಕಾಯಿಗೆ ಬರಲ್ಲ ಅಂತ. ಹಾಗೆ ನಾವು ಅವಶ್ಯಕತೆ ಅನಿವಾರ್ಯತೆ ಇದ್ದಾಗ ನಮ್ಮಂತವ್ರನ್ನ ಬುಗುರಿ ಥರ ಆಡ್ಸೋದೇ ಅಲ್ವಾ ನಿಮ್ಮಂಥವ್ರ ಕೆಲಸ. ಆದ್ರೂ ನೀವು ನನ್ನ ಬೀಗರು ಅನ್ನೋದು ಮರಿಬೇಡಿ. ನಿಮ್ಮ ತಂಗಿ ಸ್ಥಾನದಲ್ಲಿ ಅರ್ಚನವ್ರನ್ನ ಮದುವೆ ಆಗಿದ್ದೀನಿ. ಶಟ್ ಅಪ್! ನೀನು ಅವಳನ್ನ ಯಾವ ಕಾರಣಕ್ಕೆ ಮದುವೆ ಆಗಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತಾ. ನನ್ನ ಜೊತೆ ಸಂಬಂಧ ಬೆಳೆಸ್ಕೊಂಡು ಬರಬೇಡ. ಜಾಸ್ತಿ ಮಾತಾಡಿದ್ರೆ ನಾಲ್ಗೆ ಕಿತ್ ನಾಯಿಗೆ ಬಿಸಾಕ್ತೀನಿ. ಹೇಳೋದು ಕೇಳ್ತಿದ್ರು ನಂಗೆ ಭಯ ಆಗ್ತಿದೆ. ಏನು ಪೊಗ್ರಲ್ಲಿ ಮಾತಾಡ್ತೀರ ಮೇಡಮ್? ಹೋಗಿ ಬಿಡಿ. ನಮ್ಮಂಥವ್ರ ಸಹಾಯ ನಿಮಗೆ ಮುಂದೆ ಬೇಕಾಗೇ ಆಗುತ್ತೆ. ಆವಾಗ ನಮ್ಮ ಹತ್ರ ಬಂದೇ ಬರ್ತೀರಲ್ವಾ? ನಿಮಗೆ ಅವಶ್ಯಕತೆ ಇದ್ದಾಗೆ ತಾನೇ ನಮ್ಮಂಥ ಬಡವ್ರು ನೆನ್ಪು ಮಾಡ್ಕೊಳ್ಳೋದು. ಸದ್ಯಕ್ಕೆ ಎಲ್ಲರ ಮುಂದೆನೂ ಒಳ್ಳೆಯವ್ರ ಥರ ಪೋಸ್ ಕೊಟ್ಕೊಂಡಿದ್ದೀನಿ. ಅದನ್ನೇ ಮುಂದುವರಿಸ್ಬೇಕು ಅಂತಲೂ ಇದ್ದೀನಿ. ಆದರೆ ಅದಕ್ಕೆ ಫೀಸ್ ಆಗತ್ತೆ. ಟ್ರಾನ್ಸ್ಫರ್ ಮಾಡಿದೆ. ಇದೇನು ಮೇಡಮ್ ಇದು ಮಾಮೂಲಿ ಫೀಸು. ಇದು ಹೊಸ ಕೆಲಸ, ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಇದನ್ನ ಅಡ್ವಾನ್ಸ್ ಅಂತ ಅನ್ಕೊಂತೀನಿ. ಕಿರಿಕ್ ಮಾಡದೆ ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಟೈಮಿಗೆ ಕರೆಕ್ಟಾಗಿ ದುಡ್ಡು ಬಿಸಾಕ್ತೀನಿ. ಯಾವುದೇ ಕಾರಣಕ್ಕೂ ಈ ಹುಡುಗಿ ಇಲ್ಲಿರೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಅರ್ಥ ಆಯ್ತಾ? ನಾನು ಇಲ್ಲಿಗೆ ಬರೋದು ನಿನಗೆ ಮೊದಲೇ ಗೊತ್ತಿತ್ತಾ? ಪ್ರಶ್ನೆ ನಾನು ನಿನಗೆ ಕೇಳ್ತಾ ಇರೋದು. ಹಳೆಯಂದು ನೀನು ನೋಡ್ತಾ ಇದೀಯಾ? ನೀನು ಕೂಲಿ ಕೆಲಸ ಮಾಡ್ತಿದ್ದೆ ಅಂದಮೇಲೆ ನಾನು ಬರೋಕ್ವಾಗ ಸೂಟೇಗೆ ಹಾಕೊಂಡು ನಿಂತಿದ್ದೆ. ಅದಕ್ಕೆ ನಾನು ಕಾರಣ. ಹೋದ ವಾರ ನಾನು ಬಿಲ್ಡಿಂಗ್ ಬಂದಾಗ ನರಸಿಂಹ ಅವ್ರಿಗೆ ಕೆಲಸ ಮಾಡ್ತಿರೋದನ್ನ ನೋಡಿದೆ. ಅವ್ರು ಕೆಲಸ ಮಾಡ್ತಿರೋ ಈ ಬಿಲ್ಡಿಂಗ್ ಬೇರೆ ಯಾರ್ದು ಅಲ್ಲ, ನಂದೆ. ಆ ಟೈಮಲ್ಲಿ ನರಸಿಂಹ ಅವ್ರು ಇಲ್ಲಿ ಕೆಲಸ ಮಾಡ್ತಿರೋ ವಿಷಯನ ಬೇರೆ ಯಾರಿಗೂ ಹೇಳ್ಬೇಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಯಾರಿಗೂ ಹೇಳಲಿಲ್ಲ. ದೀಪ ಅವ್ರಿಗೂ ಇದನ್ನು ಹೇಳಿರಲಿಲ್ಲ. ಆದರೆ ನೀವು ಇವತ್ತು ಇವ್ರನ್ನ ನೋಡಬೇಕು ಅಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವಾಗ ಇವ್ರಿಗೆ ಹೇಳಿದೆ. ಆಮೇಲೆ ನಾವಿಬ್ಬರು ತುಂಬ ಯೋಚನೆ ಮಾಡಿ ನರಸಿಂಹ ಅವ್ರಿಗೆ ನೀವು ಬರ್ತಿದ್ದೀರಾ ಅಂತ ಮೆಸೇಜ್ ಕಳಿಸಿದ್ವಿ. ಓಹೋ, ಅದಕ್ಕೆ ಇವರು ವೇಷ ಬದಲಾಯಿಸ್ಕೊಂಡು ನನ್ನ ಮುಂದೆ ಹೀರೋ ಥರ ನಿಂತ್ಕೊಂಡು ಬಿಲ್ಡಪ್ ಕೊಟ್ಟಿದ್ದ. ಎಲ್ಲರೂ ಸೇರಿಕೊಂಡು ಚೆನ್ನಾಗಿ ನನ್ನ ಕಣ್ಣಿಗೆ ಬುದ್ಧಿ ಎತ್ತಿದ್ರು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ ಅಳಿ. ಅಂದರೆ ಈ ವಿಷಯದಲ್ಲಿ ನೀವು ತಪ್ಪು ಮಾಡಬೇಡಿ. ನಿಮ್ಮದೇ ಬಿಲ್ಡಿಂಗಲ್ಲಿ ನಿಮ್ಮ ಹೆಂಡತಿ ಅಣ್ಣನೇ ಗಾರೆ ಕೆಲಸ ಮಾಡೋದನ್ನು ನೋಡಿ ಬೈದು ಬುದ್ಧಿ ಹೇಳೋದು ಬಿಟ್ಟು ಹಾಗೆ ಬಿಟ್ಟಿದ್ರಲ್ಲ. ಅವನೇನೋ ಹೇಳ್ದ ಅಂದ್ಬಿಟ್ಟು ನಮ್ಮ ಕಡೆಯಿಂದ ವಿಷಯ ಮುಚ್ಚಿಟ್ಬಿಟ್ರಲ್ಲ ಅಡಿ. ಅಂದರೆ ಪೊಲೀಸಪ್ಪ, ಅಣ್ಣನ ಬಗ್ಗೆ ನಿಂಗೆ ಹೇಳಿದ್ರೆ ನೀನು ನೊಂದ್ಕೋತೀಯ ಅಂತ ನಾವು ಸುಮ್ಮನಾಗಿತ್ತು. ನೀನಾದರೂ ಒಂದು ಮಾತು ಹೇಳ್ಬೋದಾಗಿತ್ತಲ್ವ ದೀಪ? ಬರುವಾಗ ನಿಮ್ಮ ಜೊತೆನೇ ಬಂದ್ನಲ್ವ ನಾನು. ನೀನು ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿಲ್ಲ. ಆಗಿದ್ದಾಗೋಯ್ತು. ಇನ್ಮೇಲೆ ನನ್ನ ಮಗ ಇಂಥ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನರಸಿಂಹ, ಈಗಲೇ ನನ್ನ ಜೊತೆ ಊರಿಗೆ ನಡಿ. ಅಲ್ಲಪ್ಪ, ಮಾತಾಡ್ಬೇಡ. ಈ ತಕ್ಷಣ ನಾವು ನಮ್ಮೂರು ಹೊರಡ್ತಾ ಇದ್ದೀವಿ.
ಅನುಮತಿ ಇಲ್ಲದೆ ಅವ್ರ ಬಟ್ಟೆ ಹಾಕೊಂಡಿದ್ದಕ್ಕೆ ಅವ್ರ ಹತ್ರ ಕ್ಷಮೆ ಕೇಳು. ಏನ್ರಿ ನೀವು? ಅವಳು ಮಾತಾಡ್ತಾನೆ ಇದ್ದಾಳೆ, ನೀವು ಸುಮ್ಮನೆ ನಿಂತಿದ್ದೀರಾ? ನರಸಿಂಹ, ಅರೆ, ಮಗನ ಕರ್ಕೊಂಡು ಬಂದ್ಬಿಟ್ರಾ? ಒಳ್ಳೆ ಕೆಲಸ ಮಾಡಿದ್ರಿ. ನಾನೇ ನಿಮಗೆ ಫೋನ್ ಮಾಡಿ ಹೇಳೋಣ ಅಂತಿದ್ದೆ, ಸಂಕ್ರಾಂತಿ ಹಬ್ಬ ಬರ್ತಿದೆ, ಮಗನ ಕರ್ಕೊಂಡು ಬನ್ನಿ ಅಂತ. ಇನ್ಮೇಲೆ ನರಸಿಂಹ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ ಹೋಗಲ್ಲ. ಇಲ್ಲೇ ನಮ್ಮೂರಲ್ಲೇ ನಮ್ಮ ಜೊತೆಗೆ ಇರ್ತಾನೆ. ಇಲ್ಲೇ ಇರ್ತಾನೆ ಅಂದ್ರೆ ವಾಪಸ್ ಬೆಂಗಳೂರಿಗೆ ಸೂಪರ್ವೈಸ್ ಕೆಲಸಕ್ಕೆ ಹೋಗಲ್ವಾ? ಇಲ್ಲ. ಯಾಕೋ ನರಸಿಂಹ, ಏನ್ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ಯೋ? ನಾನೇ ಬೇಡ ಅಂದಿದ್ದು. ಇವನ್ ಕೆಲಸ ಮಾಡ್ತಿದ್ದ ಜಾಗ ಸರಿ ಇರಲಿಲ್ಲ, ಇವನ್ಗೂ ಆ ಕೆಲಸ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಅದಕ್ಕೆ ಬೇಡ ಅಂತ ನಾನೇ ಕರ್ಕೊಂಬಂದ್ಬಿಟ್ಟೆ. ಆಮೇಲೆ ಇದೇ ಊರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡಿಕೊಂಡು ನಮ್ಮ ಜೊತೆಗೆ ಇರ್ತಾನೆ. ಅಣ್ಣ, ಈ ಊರಲ್ಲಿ ಇವನಿಗೆ ಯಾವ ಕೆಲಸ ಕೊಡ್ತಾರೆ? ಅದೇನೋ ಸೂಪರ್ವೈಸರು, ಆ ಕೆಲಸ ಮಾಡ್ತೀನಿ ಅಂತ ಓಡ್ ಹೋದ್ನಲ್ಲ, ಅಲ್ಲೇನಾದ್ರೂ ಗಲಾಟೆ ಮಾಡ್ಕೊಂಡ್ಬಿಟ್ನಾ? ಯಾವಾಗ್ಲೂ ಅವನ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ತೀಯಾ? ಅಲ್ಲಿ ಕೆಲಸ ಇತ್ತು, ಏನೋ ಸ್ವಲ್ಪ ತೊಂದರೆ ಆಯ್ತು ಅಷ್ಟೇ.